ವಸತಿ ನಿಲಯ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿರುವ ಅಲ್ಪಸಂಖ್ಯಾತರ ಜಿಲ್ಲಾ ಅಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಆಹಾರ ಗುಣಮಟ್ಟ ಪರಿಶೀಲನೆ ಅಧಿಕಾರಿಗಳು ಹಾಗೂ ವಾರ್ಡನ್ಗಳು ಮತ್ತು ದವಸ ಧಾನ್ಯ ವಿತರಣಾ ಅಧಿಕಾರಿಗಳು ಅಮಾನತುಗೊಳಿಸಿ ಹಾಗೂ ಟೆಂಡರ್ ಪಡೆದಿರುವ ಸಂಸ್ಥೆಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಕಲಬುರಗಿ ಜಿಲ್ಲೆಯಲ್ಲಿ ವಸತಿ ನಿಲಯದ ಮಕ್ಕಳ ಜೊತೆ ಇನ್ನು ಅಧಿಕಾರಿಗಳು ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಇವತ್ತು ಒಂದು ಪ್ರತಿಭಟನೆ ಮೂಲಕ ಹೋರಾಟವನ್ನು ಹಮ್ಮಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ವಿಷಯ ಏನಪ್ಪಾ ಅಂತಂದ್ರೆ, ಇದೇ ಕೆಲವು ದಿನಗಳ ಹಿಂದೆ ದಂಡೋತಿ ಗ್ರಾಮದಲ್ಲಿ ಇವತ್ತು ಕೆಲವು ಮಕ್ಕಳು ಅಸ್ವಸ್ಥರಾದ್ರು. ಅದು ಘಟನೆ ಮರುಕಳಿಸ ಇನ್ನೂ ಸ್ವಲ್ಪ ಮರೆಯುವಂತರಲ್ಲಿ ಇವತ್ತು ಕರ್ಜಿಗಿ ಗ್ರಾಮದಲ್ಲಿ ಇವತ್ತು ಆ ಮಕ್ಕಳು ಅಸ್ವಸ್ಥರಾದ್ರು. ಇವತ್ತು ಇಂಥ ಘಟನೆಗಳು ಮರುಕಳಿಸಲು ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತಲ್ಲಿನ ಹಾಸ್ಟೆಲ್ಗಳನ್ನು ವಾರ್ಡನ್ಗಳನ್ನ ಖಾಲಿ ಪ್ರಿನ್ಸಿಪಲ್ದಾಗ ಅಮಾನತು ಮಾಡಿ ಅವರನ್ನ ದೂರ ಇರ್ತಕ್ಕಂಥ ಕೆಲಸವನ್ನ ಮೇಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಪೂರಕ ಎಂಬಂತೆ ಇದಕ್ಕೆ ಮೇಲಾಧಿಕಾರಿಗಳೇ ಮೇಲೆ ಹೊಣೆಗಾರ ಇರ್ತಾರೆ. ಇದಕ್ಕೆ ನೇರವಾಗಿ ಹೊಣೆಗಾರ ಮೇಲಾಧಿಕಾರಿಗಳು. ಯಾಕಪ್ಪ ಅಂತಂದ್ರೆ, ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಇವತ್ತು ಹಿಂದುಳಿದ ಅದಕ್ಕೆ ಅಧಿಕಾರಿಗಳಾಗಿರ್ಬೋದು, ಇವತ್ತು ಯಾರೂ ಸಹಿತ ಆ ಹಾಸ್ಟೆಲ್ಗಳಿಗೆ ಭೇಟಿಯನ್ನು ನೀಡದೆ ತಮ್ಮ ಕಚೇರಿ ಎಸಿ ರೂಮ್ ಅಲ್ಲಿ ಕುತ್ಕೊಂಡು ಇವತ್ತು ತಮ್ಮ ಕಾರ್ಯವನ್ನು ನಿರ್ವಹಿಸಿ ಕೇವಲ ಇಂತಹ ಘಟನೆಗಳು ನಡೆದಾಗ ನಾವು ವಾರ್ಡನ್ಗಳನ್ನ ಅಮಾನತು ಮಾಡಿದ್ದೀವಿ, ಪ್ರಿನ್ಸಿಪಲ್ನ ಅಮಾನತು ಮಾಡಿದ್ದೀವಿ ಅಂತ ಹೇಳ್ತಾರ. ಇದಕ್ಕೆ ಇನ್ನೊಂದು ಮೂಲ ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ದವಸ ಧಾನ್ಯಗಳನ್ನ ಏನು ವಿತರಣೆಯನ್ನ ಮಾಡ್ತಾರ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ದವಸ ಧಾನ್ಯ ವಿತರಣೆ ಮಾಡ್ತಕ್ಕಂಥ ಚಂದ್ರಕಾಂತ್ ಕಿಣಗಿಯವರಾಗಿರ್ಬೋದು, ಅದೇ ರೀತಿಯಾಗಿ ಇವತ್ತು ಆಹಾರ ಗುಣಮಟ್ಟದ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಇವರನ್ನು ಮಲ್ಕೊಂಡಿದ್ದಾರೆ ಅಂತಕ್ಕಂಥ ನಮ್ಮದು ಅನುಮಾನ ಇದೆ. ಯಾಕಂತಂದ್ರೆ, ಇವತ್ತು ಆಹಾರ ಗುಣಮಟ್ಟದ ಪರಿಶೀಲನೆಯನ್ನು ಮಾಡದೆ ಇವತ್ತು ಮಕ್ಕಳಿಗೆ ಆಹಾರವನ್ನ ಯಾವ ರೀತಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಹೇಳ್ತಾ ಇದೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ, ಇದಕ್ಕ ಟೆಂಡರ್ ಏನು ಪಡೆದಿರ್ತಕ್ಕಂಥವ್ರು ಇರ್ತಾರ, ಇವತ್ತು ಟೆಂಡರ್ ಪಡೆದವ್ರು ಸಹಿತ ಯಾವುದೇ ರೀತಿಯ ಗುಣಮಟ್ಟವನ್ನು ಪರಿಶೀಲನೆ ಮಾಡದೆ ಕೇವಲ ಅವರು ಇರ್ತಕ್ಕಂಥ ವಸತಿ ನಿಲಯಗಳಿಗೆ ಇವತ್ತು ಆಹಾರ ವಿತರಣೆಯನ್ನ ಮಾಡ್ತಾರ. ಇಂತಹ ಅಧಿಕಾರಿಗಳನ್ನ ಕೂಡಲೇ ಇವತ್ತು ಅಮಾನತುಗೊಳಿಸಿ ಇವರ ವಿರುದ್ಧ ಸುಮೋಟೋ ಪ್ರಕರಣವನ್ನ ದಾಖಲಾಗಬೇಕು. ಇವತ್ತು ಯಾರಾದ್ರೂ ಒಬ್ಬರು ಸುಮೋಟೋ ಪ್ರಕರಣವನ್ನ ದಾಖಲಿಸಿದಾರ? ಇವತ್ತು ದಂಡೋತಿ ಗ್ರಾಮದಲ್ಲಿ ಇಂಥ ಘಟನೆ ಆಯ್ತು, ಸುಮೋಟೋ ಪ್ರಕರಣ ದಾಖಲಿಸಿದ್ರ? ಇವತ್ತು ಕರ್ಜಿಗೆಲ್ಲ ಆಯ್ತು, ಸುಮೋಟೋ ಪ್ರಕರಣ ದಾಖಲಿಸಿದ್ರ? ಇಲ್ಲ. ಕೇವಲ ವಾರ್ಡನ್ಗಳನ್ನ ಪ್ರಿನ್ಸಿಪಲ್ಗಳನ್ನ ಇವತ್ತು ಅಮಾನತು ಪ್ರಶ್ನೆ ಇವರು ಕಾಯಕವನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಮೇಲಾಧಿಕಾರಿಗಳು ಮೂಲ ಹೊಣೆಗಾರರ ಆ ಮೇಲಾಧಿಕಾರಿಗಳನ್ನ ಇವತ್ತು ಅಮಾನತುಗೊಳಿಸಬೇಕು. ಯಾಕಪ್ಪ ಅಂತಂದ್ರೆ, ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗ. ದಿನಾಂಕ 19/11/2025 ನಾವು ಇಲ್ಲಿ ದಂಡೋತಿ ಗ್ರಾಮದಲ್ಲಿ ಇರ್ತಕ್ಕಂಥ ವಸತಿ ನಿಲಯಕ್ಕೆ ನಾವು ಭೇಟಿ ನೀಡಿದ್ದೀವಿ. ಭೇಟಿ ನೀಡಿದಾಗ ಅಲ್ಲಿರ್ತಕ್ಕಂಥ ಕಳಪೆ ಮಟ್ಟದ ಆಹಾರ ಹಾಗೂ ಅಲ್ಲಿನ ಅವ್ಯವಸ್ಥೆ ಕುರಿತು ನಾವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿ ಅಂತ ಸಂಗಮೇಶ್ ಅವರಿಗೆ ನಾವು ದೂರನ್ನ ನೀಡಿದ್ದೀವಿ. ಆ ದೂರನ್ನ ನೀಡಿದ್ರು ಸಹಿತ ಸಂಗಮೇಶ್ ಅವರು ಅಲ್ಲಿ 8 ತಿಂಗಳಾದ್ರೂ ಸಹಿತ ಅಲ್ಲಿ ಹೋಗಲಾರದೆ ಅಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆನ ಪರಿಶೀಲನೆ ಮಾಡಲಾರದೆ ಇರ್ತಕ್ಕಂಥದಕ್ಕೆ ಅಲ್ಲಿ ಅವತ್ತು ಅಂತ ಘಟನೆಗೆ ಮೂಲ ಕಾರಣ ಆಯಿತು. ಅದಕ್ಕೆ ನೇರ ಹೊಣೆಗಾರ ಯಾರಪ್ಪ ಅಂತಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಯಾದಂತ ಸಂಗಮೇಶ್ ಅವರ ಮೇಲೆ ಹೊಣೆಗಾರ. ಅದಕ್ಕೆ ಅವರನ್ನ ಕೂಡಲೇ ಅಮಾನತುಗೊಳಿಸಿ ಅವರ ವಿರುದ್ಧ ಸುಮೋಟೋ ಪ್ರಕರಣವನ್ನ ದಾಖಲಿಸಿ ಅವರ ವಿರುದ್ಧ FIR ದಾಖಲಿಸುವಂತ ಕಾರ್ಯವನ್ನ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು. ಅದೇ ರೀತಿ ಏನು ದಿನಸಿ ಧಾನ್ಯಗಳನ್ನ ವಿತರಣೆ ಮಾಡ್ತಾರೆ ಚಂದ್ರಕಾಂತ್ ಕಿಣಗಿ ಅವರು, ಅವ್ರ ವಿರುದ್ಧನೂ ಸಹಿತ ಸುಮೋಟೋ ಪ್ರಕರಣ ದಾಖಲಿಸಿ FIR ಆಗ್ಬೇಕು. ಆಹಾರ ಗುಣಮಟ್ಟದ ತನಿಖಾಧಿಕಾರಿಗಳ ವಿರುದ್ಧ ಸುಮೋಟೋ ಪ್ರಕರಣವನ್ನ ದಾಖಲಿಸಿಕೊಳ್ಬೇಕಂತೇಳಿ ನಮ್ಮ ಮೂಲ ಬೇಡಿಕೆ ಇದೆ ಸರ್. ಸುಭಾಷ್ ಬಿದ್ನೂರ್, ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ರಾಜ್ಯಾಧ್ಯಕ್ಷ.